ಹೆಲೋ ಗೆಳತಿಯರೇ, ಹೆಂಗದ್ರಿ ಎಲ್ಲರೂ? ನಾ ಇವತ್ತು ನಿಮಗೆ ಬೆಳ್ಳುಳ್ಳಿ ಖಾರ ಮಾಡೋದನ್ನು ಹೇಳ್ಕೊಡ್ತೀನಿ. ಬೇಕಾದಂಥ ಸಾಮಗ್ರಿಗಳು: ಒಣಮೆಣಸಿನ್ಕಾಯಿ, ಮೆಂತ್ಯ ಅರ್ಧ ಚಮಚೆ, 1 ಚಮಚೆ ಜೀರಿಗೆ, 1.5 ಚಮಚೆ ಕೊತ್ತಂಬರಿ ಕಾಳು, ಸ್ವಲ್ಪ ಒಣ ಕೊಬ್ಬರಿ, ಎಳ್ಳು 2 ಚಮಚ ಮತ್ತು ಕರಿಬೇವು ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಮತ್ತು ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿಲ್ಲ, ಸಕ್ಕರೆ ಹಾಕಾಕತ್ತೀನಿ. ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾವಿನಕಾಯಿ ಹೆರೆದು ತೊಗೊಳ್ರಿ. ಎಲ್ಲ ಸಾಮಗ್ರಿಗಳನ್ನು ಚೆಂದಾಗಿ ಹುರ್ಕೊಳ್ರಿ. ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೊಳ್ರಿ. ಕರಿಬೇವು, ಒಣಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ರಿ. ಹೆರ್ದಿದ ಮಾವಿನಕಾಯಿನೂ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೊಳ್ರಿ. ಈ ಮಾವಿನಕಾಯಿ ಹೆರ್ಕಲ್ದೊಳಗನ ಬೆಳ್ಳುಳ್ಳಿ ಬೇಳೆಯನ್ನು, ಸುಲಿದಂಥ ಬೆಳ್ಳುಳ್ಳಿ ಬೇಳೆಯನ್ನು ಹಾಕಿ ಸ್ವಲ್ಪ ಹೊತ್ತು ಎರಡು ಸೇರಿಸಿ ಫ್ರೈ ಮಾಡಿರಿ. ಎಲ್ಲ ಸಾಮಾನು ಚೆಂದಾಗಿ ಹುರ್ಕೊಂಡು ಮಿಕ್ಸಿ ಮಾಡಿರಿ. ಉಪ್ಪು, ಸಕ್ಕರೆ ಎರಡು ಸೇರಿಸಿ ಚೆಂದಾಗಿ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿ, ನಂತರ ನೀವು ಹುರಿದಂಥ ಬೆಳ್ಳುಳ್ಳಿ ಮತ್ತು ಮಾವಿನಕಾಯಿ ಎಲ್ಲ ಇದಕ್ಕೆ ಸೇರಿಸಿ ಇನ್ನೊಮ್ಮೆ ಎಲ್ಲ ಸೇರಿಸಿ ಮಿಕ್ಸಿ ಮಾಡಿಕೊಡ್ರಿ. ಮಾವಿನಕಾಯಿ ಹಾಕಿದ ಬೆಳ್ಳುಳ್ಳಿ ಖಾರ ರೆಡಿ. ಇದನ್ನು ನೀವು ಜಾಸ್ತಿ ಮಾಡಿ ಇಟ್ಬಿಟ್ಟು ಸ್ವಲ್ಪ ಗಡಿಬಿಡಿ ಇದ್ದಾಗ ಕಾಯಿಪಲ್ಯಕ್ಕೆ ಹಾಕಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಕಾಯಿಪಲ್ಯ ಬದ್ನಿಕಾಯಿಗೂ ಹಾಕಿ ನೋಡಿರಿ ನೀವು. ಮತ್ತು 2-3 ತಿಂಗಳ ತನಕಂತೂ ಇದಕ್ಕೆ ಹೊರಗೆ ಇಟ್ಟರೂ ಏನೂ ಆಗೋದಿಲ್ಲ. ಫ್ರಿಜ್ಜದ ಅವಶ್ಯಕತೆ ಇಲ್ಲ. ಮಾಡಿ ನೋಡಿರಿ, ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ. ಓಕೆ, ಬಾಯ್.